ಮೊನ್ನೆ ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಭವಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ಕಾಲ್ತುಳಿತದಲ್ಲಿ 11 ಮಂದಿ ಮೃತಪಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ತನಿಖೆ ಕೂಡ ನಡೀತಾ ಇದೆ. ಆದರೆ ವಿಚಾರ ಅದಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮನ್ನೇ ಸ್ಥಳಾಂತರ ಮಾಡಬೋಣ, ಹಾರ್ಟ್ ಆಫ್ ದಿ ಸಿಟಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇರೋದೇ ಬೇಡ ಅಂತ ಅಂದ್ಬಿಟ್ಟು ಒಂದಷ್ಟು ಕೂಗುಗಳು ಕೇಳಿ ಬರ್ತಾ ಇದೆ. ಆಟಗಾರರು ಇದರಿಂದ ಟೆನ್ಷನ್ಗೊಳಗಾಗಿದ್ದಾರೆ ಅಂತೆ. ಏನದು ಕಥೆ? ಚಿನ್ನಸ್ವಾಮಿ ಸ್ಟೇಡಿಯಂನೇ ಸ್ಥಳಾಂತರ ಮಾಡೋಕ್ಕಾಗುತ್ತಾ? ಬನ್ನಿ ನೋಡೋಣ. ಭೀಕರ ದುರಂತಕ್ಕೆ ಸಾಕ್ಷಿಯಾದ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣವನ್ನೇ ಬೇರೆ ಕಡೆ ಶಿಫ್ಟ್ ಬಗ್ಗೆ ಚರ್ಚೆ. ಸ್ಥಳಾಂತರ ಬೇಡವೆಂದು ಆಟಗಾರರ ಮನವಿ. ಹೌದು, ಆರ್ಸಿಬಿ ವಿಜಯೋತ್ಸವ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ 11 ಮಂದಿ ಮೃತಪಟ್ಟ ಘಟನೆ ಬೆನ್ನಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನೇ ಸ್ಥಳಾಂತರ ಮಾಡುವ ಚರ್ಚೆ ಶುರುವಾಗಿದೆ. ಇದಕ್ಕೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡುವ ಹಾಗೂ ಕೋಚ್ಗಳು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ನ ಇರ್ಫಾನ್ ಸೇಠ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರ ಅನ್ನೋ ಚರ್ಚೆಯ ಅಪ್ರಸ್ತುತ. ಸಿಟಿ ಸೆಂಟರ್ ಸ್ಟೇಡಿಯಂ ಇರೋದು ತುಂಬಾ ಕಡಿಮೆ. ಮುಂಬೈನಲ್ಲಿ 2 ಸ್ಟೇಡಿಯಂ ಅಕ್ಕಪಕ್ಕ ಇದೆ, ಅಲ್ಲೂ ಯಾವುದೇ ಸಮಸ್ಯೆಗಳು ಆಗಿಲ್ಲ. ನಮ್ಮಲ್ಲಿ ವ್ಯವಸ್ಥೆಗಳು ಸರಿ ಮಾಡೋದ್ ಬಿಟ್ಟು ಸ್ಟೇಡಿಯಂ ಅನ್ನೇ ಸ್ಥಳಾಂತರ ಚರ್ಚೆ ಬೇಡ ಅಂತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸಿಟಿ ಸೆಂಟ್ರಲ್ಲಿ ಇರೋದು ತುಂಬ ದೊಡ್ಡ ಅಡ್ವಾಂಟೇಜ್. ಎಲ್ಲದಕ್ಕೂ ಅಡ್ಮಿನಿಸ್ಟ್ರೇಷನ್ ಇರಲಿ, ಪಬ್ಲಿಕ್ಗಿರಲಿ, ಪ್ಲೇಯರ್ಸ್ಗಿರಲಿ, ಎಲ್ಲದಕ್ಕೂ ತುಂಬ ದೊಡ್ಡ ಅಡ್ವಾಂಟೇಜ್. ಈ ಥರ ಸ್ಟೇಡಿಯಂ ಎಲ್ಲೂ ಜಾಸ್ತಿ ಕಾಣಿಸಲ್ಲ. ಯಾವುದೇ ಕಂಟ್ರಿ ನಮ್ಮ ಇಂಡಿಯಾಗೆ ವಿಸಿಟ್ ಮಾಡಿದ್ರೆ ಬೆಂಗಳೂರಲ್ಲಿ ಆಡೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಅವ್ರಿಗೆಲ್ಲ ಇಲ್ಲಿ ಬೆಂಗಳೂರು ಸಿಟಿನೂ ಇಷ್ಟ ಅವ್ರಿಗೆ, ಮತ್ತು ಎಲ್ಲ ಥರ ಅನುಕೂಲ ಇರೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ಈಗ ಬಾಂಬೆಯಲ್ಲಿ ನೋಡಿ 2 ಸ್ಟೇಡಿಯಂ ಅಕ್ಕಪಕ್ಕ ಇದೆ, ಬ್ರಾಬನ್ ಸ್ಟೇಡಿಯಂ ಮತ್ತು ವಾಂಖೆಡೆ ಸ್ಟೇಡಿಯಂ. ಎಲ್ಲ ಕರೆಕ್ಟ್ ಬಂದೋಬಸ್ತ್ ಸರಿಯಾಗಿದ್ರೆ ಎಲ್ಲ ಸರಿಯಾಗಿ ನಡೀತದೆ, ಯಾವುದೂ ತೊಂದರೆ ಆಗಲ್ಲ. ಆಟಗಾರರಿಗೆ ಅದು ಒಂದು ಸ್ಟೇಡಿಯಂ ಮಾತ್ರವಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಭಾವನಾತ್ಮ ಬಂಧ. ಹೌದು, ಸಿಟಿ ಮಧ್ಯೆ ಇಷ್ಟು ಒಳ್ಳೆ ಸ್ಟೇಡಿಯಂ ಸಿಗಲ್ಲ. ವಿದೇಶಿ ಆಟಗಾರರಿಗೂ ಬೆಂಗಳೂರು ಸ್ಟೇಡಿಯಂ ಅಚ್ಚುಮೆಚ್ಚು. ಇಂತಹ ಸ್ಟೇಡಿಯಂ ಸ್ಥಳಾಂತರದ ಯೋಚನೆ ಮಾಡೋದು ಒಳ್ಳೆಯದಲ್ಲ. ಸಿಟಿ ಸೆಂಟರ್ ಈಸ್ ಬೆಸ್ಟ್ ಅಂತಾರೆ ರಾಷ್ಟ್ರೀಯ ಟೂರ್ನಿ ಆಟಗಾರರು. ನಮ್ಮ ಪ್ರಕಾರ ಇಲ್ಲಿರೋ ಚಿನ್ನಸ್ವಾಮಿ ಚೆನ್ನಾಗಿದ್ದಾನ, ಯಾಕಂದ್ರೆ ನಾವೆಲ್ಲ ಎವ್ರಿಡೇ ಟ್ರಾವೆಲ್ ಮಾಡೋದು. ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡಿದ್ರೆ 40, 50 ಕಿಲೋಮೀಟರ್ಸ್ ಎವ್ರಿಡೇ ಟ್ರಾವೆಲ್ ಮಾಡೋಕೆ ಕಷ್ಟ. ಇಲ್ಲಿದ್ರೆ ಮೆಟ್ರೋ ಇದೆ, ಕಬ್ಬನ್ ಪಾರ್ಕ್ ಮೆಟ್ರೋ ಇದೆ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ. ಪ್ಲೇಯರ್ಸ್ ಇಂದ ಕೇಳಿದ್ರೆ ಇದೇ ಚೆನ್ನಾಗಿ ಅನ್ಸುತ್ತೆ, ಎಸ್ಪೆಷಲಿ ನಾವು ಯಂಗ್ ಪ್ಲೇಯರ್ಸ್. ಸೊ ಇಲ್ಲಿ ಆಡೋದು ಇನ್ನೂ ಚೆನ್ನಾಗೇ ಇರುತ್ತೆ. ಸೊ ದೊಡ್ಡ ಪ್ಲೇಯರ್ ಸ್ಟೇಡಿಯಮಲ್ಲಿ ಆಡಿರೋರು ಅವರೆಲ್ಲ ಅವ್ರೆಲ್ಲಿ ಆಡಿದ್ದಾರೆ. ಸೊ ನಾವು ಸ್ಟ್ಯಾಂಡ್ಸಿಂದ ಕೂತ್ಕೊಂಡು ನೋಡಿರೋದು. ಸೊ ನಾವು ಆಡುವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ ನಮಗೆ. ಶಿಫ್ಟ್ ಆದರೆ ಆ್ಯಸ್ ಯೂಶುವಲ್ ಸೇಮ್ ಟ್ರಾನ್ಸ್ಪೋರ್ಟ್ ಒಂದು ಭಾರಿ ಪ್ರಾಬ್ಲಮ್ ಆಗಿರುತ್ತೆ. ಏನು ಜರುಗಿದೆ, ಇಟ್ ಈಸ್ ಲಿಟಲ್ ಹಾರಿಫೈಯಿಂಗ್ ಇನ್ಸಿಡೆಂಟ್. ಬಟ್ ಅದರಿಂದ ಗ್ರೌಂಡ್ ಪೊಸಿಷನ್ ಚೇಂಜ್ ಮಾಡೋದು ಅದೆಲ್ಲ ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್ ಥಿಂಗ್ ಸರ್. ಬಿಕಾಸ್ ಇಟ್ಸ್ ಇನ್ ದ ಸೆಂಟರ್ ಆಫ್ ದ ಸ್ಟೇಟ್. ಅದಕ್ಕೊಂದು ಪವರ್ ಇದೆ ಸರ್ ಚಿನ್ನಸ್ವಾಮಿ ಸ್ಟೇಡಿಯಂ. ಎಮೋಷನ್ನು ಹೋಗ್ಬಿಡತ್ತೆ ಸರ್ ಬೇರೆ ಕಡೆ ಇಟ್ಟರೆ. ಎಸ್ ಸರ್, ಮೇನ್ ಥಿಂಗ್ ಇಸ್ ದಟ್ ಇಟ್ ಡಸಂಟ್ ಹೋಲ್ಡ್ ದಟ್ ಪವರ್ ಎಮೋಷನ್. ಯಾರದ್ದೋ ಯಾವುದೋ ತಪ್ಪಿಗೆ ಆದ ಅನಾಹುತಕ್ಕೆ ಕ್ರೀಡಾಂಗಣವನ್ನೇ ಶಿಫ್ಟ್ ಮಾಡೋ ಚರ್ಚೆ ಸರಿಯಲ್ಲ. ಮುಂದೆ ಈ ರೀತಿ ತಪ್ಪುಗಳು ಆಗದಂತೆ ನೋಡಿಕೊಳ್ಳಬೇಕು. ಅದನ್ನ ಬಿಟ್ಟು ಶಿಫ್ಟ್ ಮಾಡೋದ್ರಿಂದ ಸಮಸ್ಯೆಗಳೇ ಹೆಚ್ಚು. ಮಾದೇಶಾನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.